ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ನಂಬಿಕೆ ಹಾಗೂ ಸುರಕ್ಷತೆಯ ವಿಷಯ ಬಂದಾಗ ಮನುಷ್ಯ ಎಲ್ಲ ರೀತಿಯಲ್ಲಿ ಬದಲಾಗುತ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಕ್ಕೆ ಬಂದ ಮೇಲೆ ದಿನ ಒಂದಲ್ಲ ಒಂದು ಬದಲಾವಣೆಯನ್ನು ತರುತ್ತಾ ಬರುತ್ತಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಆಗಬೇಕಾದ ಗಡಿ ಭದ್ರತೆಯನ್ನು ಸುವೇಂದು ಸರ್ಕಾರ ಅತಿ ವೇಗದಲ್ಲಿ ಮುಂದುವರಿಸುತ್ತಿದೆ ಹಾಗೂ ಅಕ್ರಮ ವಲಸಿಗರನ್ನು ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಎನ್ನುವ 3D ಫಾರ್ಮುಲಾವನ್ನು ಬಳಸಿಕೊಂಡು ಕ್ಲೀನ್ ಪಶ್ಚಿಮ ಬಂಗಾಳವನ್ನು ತಯಾರು ಮಾಡುತ್ತಿದ್ದಾರೆ. ಇದಕ್ಕಾಗಿ ಅಲ್ಲಿನ ರೈತರು ತಮ್ಮ ಭೂಮಿಯನ್ನು ಸರ್ಕಾರಕ್ಕೆ ತಾವೇ ಖುದ್ದಾಗಿ ಹಸ್ತಾಂತರ ಮಾಡುತ್ತಿದ್ದಾರೆ ಅನ್ನುವುದು ಅಲ್ಲಿನ ವಿಶೇಷ. ಏನಿದು ಪಶ್ಚಿಮ ಬಂಗಾಳದಲ್ಲಿ ಆಗುತ್ತಿರುವ ಬದಲಾವಣೆ? ರೈತರ ಈ ವಿಷಯದಲ್ಲಿ ಪಶ್ಚಿಮ ಬಂಗಾಳಕ್ಕೂ ಕರ್ನಾಟಕಕ್ಕೂ ಏನು ಸಂಬಂಧ ಇದೆಯೇ ಎಂಬುದನ್ನು ಮುಂದೆ ನೋಡೋಣ. ಹೌದು ಗೆಳೆಯರೆ, ರೈತರು ದೇಶದ ಬೆನ್ನೆಲುಬು ಎನ್ನುತ್ತೇವೆ. ಆದರೆ ನಮ್ಮ ದೇಶದಲ್ಲಿ ಚಲನಚಿತ್ರ ಹಾಗೂ ದೃಶ್ಯ ಮಾಧ್ಯಮದ ತಾರೆಗಳಿಗೆ ಸಿಗುವ ಮರ್ಯಾದೆ ನಮ್ಮ ದೇಶದ ಸೈನಿಕರಿಗೆ ಹಾಗೂ ರೈತರಿಗೆ ಸಿಗುತ್ತಿಲ್ಲ ಎಂಬುದು ವಿಪರ್ಯಾಸ. ಆದರೂ ನಮ್ಮ ಸೈನಿಕರು ಹಾಗೂ ರೈತರು ನಿಸ್ವಾರ್ಥ ಸೇವೆಯನ್ನು ನಮಗೆ ನೀಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿನ ಜನರಲ್ಲಿ ಹೊಸ ಚೈತನ್ಯ ಮೂಡಿದೆ. ಹಿಂದಿನ ದೀದಿ ಸರ್ಕಾರ ಗೂಂಡಗಳು ಪಶ್ಚಿಮ ಬಂಗಾಳವನ್ನು ಅಕ್ಷರಶಃ ಹಿಂದೂಗಳಿಗೆ ನರಕ ಯಾತನೆಯನ್ನು ಸೃಷ್ಟಿಸಿದ್ದರು. ಇಂದು ಯುವತಿಯರ ಮೇಲೆ ಅತ್ಯಾಚಾರದಂತಹ ಕೇಸುಗಳು ನೆಲಗಚ್ಚಿ ಹೋಗಿವೆ. ಅಲ್ಲಿನ ಕಾನೂನು ಸುವ್ಯವಸ್ಥೆಯು ಕಾಲು ಮುರಿದು ಬಿದ್ದಿದ್ದ ಕುದುರೆ ತರಹ ಆಗಿತ್ತು. ಅಂದಿನ ಸರ್ಕಾರಕ್ಕೆ ನ್ಯಾಯಾಲಯವು BSFಗೆ ಭೂಮಿಯನ್ನು ವರ್ಗಾಯಿಸಲು ತಿಳಿಸಿದ್ದರೂ ಅದನ್ನು ನೀಡದೆ ತನ್ನ ದುರಹಂಕಾರವನ್ನು ಮೆರೆದಿತ್ತು ಅಂದಿನ ಪಶ್ಚಿಮ ಬಂಗಾಳ ಸರ್ಕಾರ. ಇಂತಹ ದುರಹಂಕಾರಿ ಸರ್ಕಾರವನ್ನು ಅಲ್ಲಿನ ಜನರೇ ಕಿತ್ತೊಗೆದಿದ್ದಾರೆ. ಇದಕ್ಕೆ ಕಾರಣ ಅಲ್ಲಿ ನಡೆಯುತ್ತಿರುವ ಅರಾಜಕತೆಯ ಒಂದು ಭಾಗ. ಅಕ್ರಮ ವಲಸಿಗರನ್ನು ಕರೆತಂದು ಅವರಿಗೆ ಭಾರತ ಸರ್ಕಾರದ ಎಲ್ಲ ದಾಖಲೆಗಳನ್ನು ಮಾಡಿಕೊಡುತ್ತಿದ್ದ ಇದೇ ದೀದಿ ಸರ್ಕಾರ ಅಧಿಕಾರಿಗಳು ಈಗ ಇವರೆಲ್ಲರಿಗೂ ಶೇಕಿಂಗ್ ಭಾಗ್ಯ ಪ್ರಾರಂಭವಾಗಿದೆ. ಪುಡಿ ರೌಡಿಗಳನ್ನು ಬೀದಿಯಲ್ಲಿ ಮೆರವಣಿಗೆ ಪ್ರಾರಂಭವಾಗಿದೆ ಹಾಗೂ ಅಲ್ಲಿನ ಎಷ್ಟೋ ದೇವಾಲಯಗಳನ್ನು ಮರು ವಶಪಡಿಸಿಕೊಂಡು ಹಿಂದೂ ಬಾಂಧವರು ಪೂಜೆಯನ್ನು ಪ್ರಾರಂಭಿಸಿದ್ದಾರೆ. ಇಂದಿನ TMC ರೌಡಿಗಳು ಅಡ್ಡವಾಗಿದ್ದ ಎಷ್ಟೋ ಶಾಲೆಗಳು ಮರಳಿ ಪಡೆಯುವುದಂತಾಗಿದೆ. ಅಲ್ಲಿನ ಹಿಂದೂ ಬಾಂಧವರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಅಲ್ಲಿನ ರೈತರು ತಮ್ಮ ಭೂಮಿಯನ್ನು ಖುದ್ದಾಗಿ BSFಗೆ ಹಸ್ತಾಂತರ ಮಾಡುತ್ತಿದ್ದಾರೆ ಎನ್ನುವುದು ತುಂಬ ವಿಶೇಷವಾಗಿದೆ. ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಔಟರ್ ಪೋಸ್ಟ್ ಮತ್ತು ಮುಳ್ಳು ತಂತಿಗಳ ಬೇಲಿ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಪಶ್ಚಿಮ ಬಂಗಾಳದ ಸರ್ಕಾರವು 142 ಎಕರೆ ಭೂಮಿಯನ್ನು BSFಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು ಮೇ 11ರಂದು ನಡೆದ BJP ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಭಾಗವಾಗಿ ಈ ಹಸ್ತಾಂತರ ನಡೆದಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ಸರ್ಕಾರದ BSF ಔಟರ್ ಪೋಸ್ಟ್ಗಳು ಮತ್ತು ಮುಳ್ಳುತಂತಿ ಬೇಲಿಗಳ ನಿರ್ಮಾಣವನ್ನು ಸುಗಮಗೊಳಿಸುವ ಮೂಲಕ ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸುವ ತೀವ್ರ ಕ್ರಮಗಳನ್ನು ಪ್ರಾರಂಭಿಸಿದೆ ಎಂದು ಹೇಳಿದ್ದಾರೆ. 9 ತಿಂಗಳುಗಳಲ್ಲಿ BSFಗೆ ವರ್ಗಾಯಿಸಲಾದ ಭೂಮಿಯನ್ನು ವಿವರಿಸಲು ಜಿಲ್ಲಾವಾರು ಚಾರ್ಟ್ ಅನ್ನು ಸಹ ಅವರು ಹಂಚಿಕೊಂಡಿದ್ದಾರೆ. ಈ ಉಪಕ್ರಮದ ಮೊದಲ ಹಂತದ ಭಾಗವಾಗಿ 5 ಜಿಲ್ಲೆಗಳಲ್ಲಿ ಖರೀದಿಸಿದ 43 ಎಕರೆ ಭೂಮಿ ಮತ್ತು 31.9 ಎಕರೆ ಸ್ಥಾಪಿತ ಭೂಮಿಗೆ ಮಂಜೂರಾತಿ ಆದೇಶಗಳನ್ನು ಮೇ 20ರಂದು BSFಗೆ ಹಸ್ತಾಂತರಿಸಲಾಯಿತು. ಪಶ್ಚಿಮ ಬಂಗಾಳವು ಬಾಂಗ್ಲಾದೇಶದೊಂದಿಗೆ 2217 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಇದು ಭಾರತೀಯ ರಾಜ್ಯಗಳಲ್ಲಿ ಅತಿ ಉದ್ದವಾಗಿದೆ. ಶ್ರೀ ಅಧಿಕಾರಿ ಅವರು ಹೇಳುವ ಪ್ರಕಾರ ರಾಜ್ಯದ ಸುಮಾರು 1600 ಕಿಲೋಮೀಟರ್ ಗಡಿಯನ್ನು ಈಗಾಗಲೇ ಬೇಲಿ ಹಾಕಲಾಗಿದೆ. ದೇಶದ ಗಡಿ ಭದ್ರವಾಗಿದ್ದರೆ ದೇಶವು ಸುಭದ್ರವಾಗಿರುತ್ತದೆ. ಭಾರತವನ್ನು ಹೇಗಾದರೂ ಅಶಾಂತಿಯತೆಗೆ ದೂಡಲು ಮತೀಯ ದೇಶದವರು ಪ್ರಯತ್ನಿಸುತ್ತಿದ್ದಾರೆ ಎನ್ನುವುದು ಗೌಪ್ಯವಾಗಿ ಉಳಿದಿಲ್ಲ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ನೇತೃತ್ವದ ನೂತನ BJP ಸರ್ಕಾರವು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಗಡಿಪಾರಿಗೆ ಕಠಿಣ ಹೆಜ್ಜೆಯನ್ನು ಇಟ್ಟಿದೆ. ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಬಂಧಿತ ಅಕ್ರಮ ವಲಸಿಗರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಬದಲು ನೇರವಾಗಿ ಗಡಿ ಭದ್ರತಾ ಪಡೆಗೆ ಒಪ್ಪಿಸುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ. ಕೇಂದ್ರದ ನೂತನ ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2020ರ ಅಡಿಯಲ್ಲಿ ತ್ವರಿತವಾಗಿ ಗಡೀಪಾರು ಮಾಡಲು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪಶ್ಚಿಮ ಬಂಗಾಳದ ನೂತನ BJP ಸರ್ಕಾರದ ಈ ಹೊಸ ಕಾರ್ಯವಿಧಾನದ ಪ್ರಕಾರ ಪೌರತ್ವ ಕಾಯ್ದೆಯಡಿ ಪೌರತ್ವ ಪಡೆಯಲು ಅರ್ಹರಲ್ಲದ ಅಕ್ರಮ ವಲಸಿಗರನ್ನು ನ್ಯಾಯಾಲಯಕ್ಕೆ ಕಳುಹಿಸುವ ಬದಲು ನೇರವಾಗಿ BSF ಗಡಿ ಠಾಣೆಗಳಿಗೆ ಕರೆದೊಯ್ಯಲಾಗುತ್ತದೆ.
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪತ್ತೆ ಹಚ್ಚಿ ತೆಗೆದುಹಾಕಿ ಮತ್ತು ಗಡೀಪಾರು ಮಾಡಿ ನೀತಿಯ ಭಾಗವಾಗಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಿಎಂ ಸುವೇಂದು ಅಧಿಕಾರಿ ಬಣ್ಣಿಸಿದ್ದಾರೆ. ಇದು ಭಾರತವನ್ನು ಪ್ರವೇಶಿಸುವ ವಿದೇಶಿ ಪ್ರಜೆಗಳ ಮೇಲಿನ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಪ್ರಕ್ರಿಯೆಗಿಂತ ಸಂಪೂರ್ಣ ವಿಭಿನ್ನವಾದ ಹೆಜ್ಜೆಯಾಗಿದೆ. ಗುರುವಾರ ಹೌರಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುವೇಂದು ಅಧಿಕಾರಿ, ಅಕ್ರಮ ವಲಸಿಗರನ್ನು ಹೌರಾ ನಿಲ್ದಾಣದಲ್ಲಿ ಬಂಧಿಸಿದ್ದರೆ ಅವರನ್ನು ನ್ಯಾಯಾಲಯಕ್ಕೆ ಕಳಿಸಬಾರದು ಎಂದು ಪೊಲೀಸ್ ಆಯುಕ್ತರು ಮತ್ತು ಆರ್ಪಿಎಫ್ಗೆ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಅಂಥವರಿಗೆ ಸರಿಯಾಗಿ ಊಟ ನೀಡಿ ಬೊಂಗಾಮಾವಿನ ಪೆಟ್ರೋವಾಲ್ ಗಡಿಯಲ್ಲಿರುವ ಅಥವಾ ಉತ್ತರ 24 ಪರಗಣ ಜಿಲ್ಲೆಯ ಬರ್ಷಿಹಾರ್ಸ್ನಲ್ಲಿರುವ ಬಿಎಸ್ಎಫ್ ಯೋಧರಿಗೆ ನೇರವಾಗಿ ಒಪ್ಪಿಸಬೇಕು ಎಂದರು. ಅತ್ತ ಅಕ್ರಮ ವಲಸಿಗರ ಗಡೀಪಾರು ಚುರುಕುಗೊಳ್ಳುತ್ತಿದ್ದಂತೆ ಇತ್ತ ಕರ್ನಾಟಕದಲ್ಲಿ ಅಕ್ರಮ ವಲಸಿಗರ ಕಾಟ ಪ್ರಾರಂಭವಾಗಿದೆ. ಅಪರಿಚಿತರು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಸಿಬ್ಬಂದಿಗೆ ತಿಳಿಸಿ. ಅವರು ಕ್ರಮ ಕೈಗೊಳ್ಳುತ್ತಾರೋ ಗೊತ್ತಿಲ್ಲ, ಆದರೂ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ದೇಶದ ಭದ್ರತೆಗೆ ಎಲ್ಲರ ಪಾಲು ಮುಖ್ಯವಾಗಿದೆ. ಇಲ್ಲವಾದರೆ ಮುಂದೊಂದು ದಿನ ಕರ್ನಾಟಕ ಅಕ್ರಮ ವಲಸಿಗರಿಗೆ ವೋಟ್ ಬ್ಯಾಂಕಿಂಗ್ ರಾಜಕೀಯಕ್ಕೆ ಅಡಿಪಾಯವಾಗುತ್ತದೆ. ಆವಾಗ ಕರ್ನಾಟಕವನ್ನು ಕಾಪಾಡಲು ಯಾವ ಒಬ್ಬ ಸುವೇಂದು ಅಧಿಕಾರಿಯಾಗಲಿ ಆದಿನಾಥ್ ಅಂತಹ ನಿಷ್ಪಕ್ಷಪಾತ ನಾಯಕರು ಕರ್ನಾಟಕದಲ್ಲಿ ಇಲ್ಲ ಎನ್ನುವುದು ನೆನಪಿರಲಿ. ಇವಾಗ ವೋಟ್ ಬ್ಯಾಂಕಿಂಗ್ ರಾಜಕೀಯದಲ್ಲಿ ಹಿಂದೂಗಳು ದಬ್ಬಾಳಿಕೆಯು ಅನುಭವಿಸುತ್ತಿದ್ದಾರೆ ಎನ್ನುವುದು ನೆನಪಿರಲಿ. ನೀವೇ ನೋಡುತ್ತಿದ್ದಂತೆ ಬಿಡದಿಯ ರಾಮನಗರದಲ್ಲಿ ಕೃಷಿ ಭೂಮಿಯನ್ನು ಬಲವಂತವಾಗಿ ರೈತರಿಂದ ಪಡೆಯುವ ಕಾರ್ಯ ಪ್ರವೃತ್ತವಾಗಿದೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರಲಿ. ದೇಶದಲ್ಲಿ ಆಗುವ ವಿದ್ಯಮಾನಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಬರೀ ಮೊಬೈಲ್ಗಳಲ್ಲಿ ರೀಲ್ಸ್ಗಳನ್ನು ನೋಡಿಕೊಂಡು ಕಾಲಹರಣ ಮಾಡಿಕೊಳ್ಳಬೇಡಿ. ನಿಮ್ಮ ಊರು ಪಕ್ಕ ಆಗಲಿ ನಿಮ್ಮ ಮನೆಯ ಪಕ್ಕದಲ್ಲಿ ಅಕ್ರಮ ವಲಸಿಗರು ಬೀಡು ಬಿಟ್ಟಿದ್ದಾರಾ ಎಂಬುದರ ಬಗ್ಗೆ ಗಮನವನ್ನು ಹರಿಸಿ. ಇಲ್ಲವಾದಿದ್ದರೆ ಮುಂದೊಂದು ದಿನ ನಿಮ್ಮ ಏರಿಯಾಗಳಲ್ಲಿ ಅಪರಾಧದ ಚಟುವಟಿಕೆಗಳು ಚುರುಕುಗೊಳ್ಳುತ್ತವೆ. ಎಚ್ಚರ, ಕಟ್ಟೆಚ್ಚರ. ದೇಶದ ಭದ್ರತೆಗೆ ಹಾಗೂ ಹಿಂದೂಗಳ ಉಳಿವಿಗೆ ನೀವೆಲ್ಲರೂ ಎಚ್ಚರವಾಗಿರಿ ಎನ್ನುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.